ಧನಂಜಯ ಸರ್ ಇದ್ದಾರೆ, ಅವ್ರು ಬಂದ್ಬಿಟ್ಟು ನಟ ರಾಕ್ಷಸ ಕೇಳಬೇಕಾಗಿಲ್ಲ. ಅವ್ರಿಗೆ ಆಪೋಸಿಟ್ ಅಂತಂದಾಗ ಇನ್ನೊಂದು ಕ್ಯಾರೆಕ್ಟ್ರಲ್ಲಿ ಅವ್ರ ಜೊತೆ ಜರ್ನಿ ಹೋಗ್ತಿದೆ ಅಂದಾಗ ಅದು ಇನ್ನೊಂದು ಥರ ಸ್ಪೆಷಲ್ ಆಗಿರಬೇಕು. ಇಲ್ಲಾಂದರೆ ಅಲ್ಲಿ ಘರ್ಷಣೆ ಆಗುವಂಥದ್ದು ಒಂದು ಫ್ರೆಂಡ್ಶಿಪ್ ಇತ್ತು ಅವ್ರದ್ದು. ಇವ್ರು ನನಗಿಂತ ಮುಂಚೆ ಬೇರೆ ಭಾಷೆ ಆ್ಯಕ್ಟ್ರುಗಳನ್ನ ಟ್ರೈ ಮಾಡಿದ್ದಾರೆ, ನಮ್ಮವರನ್ನು ಕೂಡ ಟ್ರೈ ಮಾಡಿದ್ರು, ತುಂಬ ಆಡಿಷನ್ ನಡೆದಿತ್ತು. ಎಂಡ್ ಮೂಮೆಂಟಲ್ಲಿ ನಾನು ಆ ಟೀಮ್ಗೆ ಸೇರಿಕೊಂಡೆ. ಬಂದಾಗ ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಮಾಡಿದಾಗ ಓಕೆ ಏನೇನು ನಡೀತಿತ್ತು ಅವ್ರು ಮಾಡ್ತಿದ್ರು, ನಾನು ಸುಮ್ಮನೆ ಕೂತಿದ್ದೆ, ನಾನೇನು ಕನ್ನಡಿ ನೋಡೋಕ್ಕೆ ಹೋಗಿರಲಿಲ್ಲ. ಎಲ್ಲ ಮುಗಿದ್ಮೇಲೆ ನನಗೆ ಮಿರರಿಂಗ್ ತೋರಿಸ್ಬಿಟ್ರು. ಫಸ್ಟ್ ಆಫ್ ಆಲ್ ನಾನೇ ಫಿದಾಗ್ಬಿಟ್ಟೆ ಆ ಕ್ಯಾರೆಕ್ಟ್ರಿಗೆ. ಯಾವತ್ತೂ ಕೂಡ ಜನ ಫಿದಾಗಬೇಕು ನಾವು ಮಾಡ್ತಿರೋದಕ್ಕೆ. ಬಟ್ ನನಗೆ ಏನನ್ಸ್ಬಿಡ್ತು, ಇದು ಯಾರಪ್ಪ ಹೊಸ ಕ್ಯಾರೆಕ್ಟ್ರ್, ಹೊಸ ರೂಪ ಅಂತ ಅನಿಸ್ಬಿಡ್ತು ನನಗೆ. ನನ್ನ ಕ್ಯಾರೆಕ್ಟರ್ ಮೊದಲ ಫ್ಯಾನ್ ನಾನೇ, ಅದಕ್ಕೆ ಅಷ್ಟು ಚೆನ್ನಾಗಿತ್ತು. ಮತ್ತು ತುಂಬ ಕಷ್ಟ ಅದನ್ನು ಮಾಡೋಕ್ಕೆ, ಯಾಕಂದರೆ 2 hours ಕೂರಬೇಕಿತ್ತು. ಅದೇನೋ ಅವರು ಇದಾಗ್ತಾರೆ ನಮ್ಮ ಮೇಕಪ್ ಅವರು ಸಿದ್ದು ಪೂಜಾರ್ ಅಂತ. ಇದರ ಕ್ರೆಡಿಟ್ ಏನಿದ್ರು ನಮ್ಮ ಡೈರೆಕ್ಟರ್ ಕುಶಲ್ ಗೌಡ ಮತ್ತು ನಮ್ಮ ಇವರಿಗೆ ಸಿದ್ದು ಪೂಜಾರ್ ಸಲ್ಲಬೇಕು. ಅದನ್ನು ಬಿಸಿ ಮಾಡ್ತಾರೆ, ಅದು ಬಿಸಿ ಮಾಡಿ ಅದು ತನಗಾಗೋವರೆಗೆ ವೇಟ್ ಮಾಡಿ ಅದನ್ನು ಇಲ್ಲಿಗೆ ಹಾಕಿ ಫುಲ್ಲು ಮಾಡಿ ಅದನ್ನು ಮತ್ತೆ ತನಗೆ ಮಾಡಿ ಅದು ಸರಿಯಾಗಿ ಕೂತಿಲ್ಲ ಅಂದ್ರೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಬಿಸಿ ಮಾಡಿ ಮತ್ತೆ ಹಾಕಿ ಅದನ್ನು ರೂಪ ಎಲ್ಲ ಮಾಡಿಬಿಟ್ಟು ಕಣ್ಣಿಗೆ ಲೆನ್ಸ್ ಹತ್ತು ವರ್ಸ್ಟ್ ಫೀಲ್ ಅದು. ಯಾಕಂದರೆ ವೈಟ್ ಲೆನ್ಸ್ ಹಾಕಿದಾಗ ಆ ಕಣ್ಣು ದೃಷ್ಟಿನೇ ಕಾಣಿಸಲ್ಲ ನಿಮಗೆ, ಒಂದು ಕಣ್ಣು ಕಾಣಿಸಲ್ಲ ನಿಮಗೆ. ಅದಕ್ಕೆ ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂದು ಕಣ್ಣಲ್ಲಿ ಮಾತಾಡ್ತೀನಿ ನಾನು. ನೀವು ಹಿಂಗಿದ್ದೀರಂದರೆ ನಾನು ಹಿಂಗೆ ಮಾತಾಡ್ತಿಲ್ಲ ನಿಮ್ಮ ಹತ್ರ, ಹಿಂಗೆ ಮಾತಾಡ್ತೀನಿ. ಯಾಕಂದರೆ ನಂಗೆ ಇದು ಒಂದೇ, ಯಾಕೆ ಈ ಕಡೆ ನನಗೆ ಏನು ಕಾಣಿಸಲ್ಲ, ಅದಕ್ಕೆ ಹಿಂಗೆ ಮಾಡಿದಾಗ ಈ ಕಡೆ ಕಾಣಿಸುತ್ತೆ ನನಗೆ ಸ್ವಲ್ಪ. ಸೊ ಆ ಥರ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ಬಟ್ ಚಾಲೆಂಜಿಂಗ್ ಆಗಿತ್ತು. ಆ್ಯಕ್ಟ್ರಿಗೆ ಯಾವತ್ತು ಕೂಡ ಚಾಲೆಂಜಿಂಗ್ ಆಗಿರೋ ಸಿಗಬೇಕು. ಇದರಿಂದ ಬಿಫೋರ್ ಒಂದು ಮೂವಿ ಮಾಡಿದೆ, ಧರಣಿ ಮಂಡಲ ಮಧ್ಯದೊಳಗೆ. ತುಂಬ ಸಾಫ್ಟ್ ಕ್ಯಾರೆಕ್ಟ್ರು, ಇಂಡಸ್ಟ್ರಿ ತುಂಬ ಜನ ಮೂವಿ ನೋಡಿದ್ರು, ತುಂಬಾ ಇಷ್ಟಪಟ್ಟರು. ಅದಕ್ಕಿಂತ ಕಂಪ್ಲೀಟ್ ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್ ಇದು. ಧರಣಿ ಮಂಡಲ ನಂತರ ಜಮಾಲ್ಗುಡಿ ರಿಲೀಸ್ ಆಗಿದ್ದು ನನಗೆ ಒಳ್ಳೆದಾಯಿತು. ಯಾಕಂದರೆ ನನ್ನ ಸ್ಟ್ರೆಂತ್ ಏನು, ನಾನು ಏನು ಅನ್ನೋದನ್ನು ನನಗೆ ಎಸ್ಟಾಬ್ಲಿಷ್ ಮಾಡೋಕ್ಕೊಂದು ಈಸಿ ವೇ ಆಯಿತು ನನಗೆ.